ಹೆಬ್ಬಾಳ್ಕರ್ ವಿರುದ್ಧ ಸಿಟಿ ರವಿ ಅಸಂವಿಧಾನಿಕ ಪದ ಬಳಕೆ ಪ್ರಕರಣ. ಸಿಟಿ ರವಿ ಪ್ರಕರಣದಲ್ಲಿ ಸರ್ಕಾರದ ನಾಯಕರಿಂದ ಎಡವಟ್ಟಾಗ್ತಾ ಇದೆ. ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟಂತಾಗ್ತಿದೆ ಅಂತ ಪಕ್ಷದಲ್ಲೇ ಚರ್ಚೆ ಆಗ್ತಾ ಇದೆ. ರವಿ ಬಂಧನ ತರಾತುರಿಯಲ್ಲಿ ಮಾಡೋದಕ್ಕೆ ಪ್ರಭಾವಿಗಳಿಂದ ಒತ್ತಡ ಹೋಗ್ತಾ ಇತ್ತು. ಹೈಡ್ರಾಮಾ ಸೃಷ್ಟಿಸುವುದು ಬೇಡವಾಗಿತ್ತು ಅಂತ ಈಗ ಅವರಲ್ಲೇ ಚರ್ಚೆ ಶುರುವಾಗಿದೆ. ಸಾರ್ವಜನಿಕರಿಂದಲೂ ಕೂಡ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜನಪ್ರತಿನಿಧಿಗೆ ಹೀಗಾದ್ರೆ ಸಾಮಾನ್ಯ ಜನರ ಗತಿ ಏನು ಅನ್ನೋ ಜನ ಚರ್ಚೆ ಮಾಡ್ತಿದ್ದಾರೆ. ಕೋರ್ಟ್ನಲ್ಲಿಯೂ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಖಭಂಗ ಆಯಿತು. ಕೆಲವೊಂದು ವಿಡಿಯೋ ದಾಖಲೆ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿಯವರು. ಸಮರ್ಪಕವಾಗಿ ಹ್ಯಾಂಡಲ್ ಮಾಡಿದರೆ ಸರ್ಕಾರಕ್ಕೆ ವರದಾನ ಆಗ್ತಾ ಇತ್ತು. ಒಳ್ಳೆ ಅಸ್ತ್ರ ಸಿಕ್ಕಿರ್ತಾ ಇತ್ತು, ದೊಡ್ಡ ಅಸ್ತ್ರ. ಪ್ರಕರಣದ ನಡವಳಿಕೆಯ ಬಗ್ಗೆ ಸಿಎಂ ಎದುರು ಕೆಲ ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಈಗ ಸಿಟಿ ರವಿ ಅವರು ಆ ಪದವನ್ನು ಬಳಕೆ ಮಾಡಿದ್ದಾರೋ ಬಿಟ್ಟಿದ್ದಾರೋ ಮಾಡಿದ್ರೂ ಕೂಡ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಾಗಿತ್ತು ಸರ್ಕಾರ. ಕೆಲವೊಂದಿಷ್ಟು ವಿಡಿಯೋ ಫುಟೇಜ್ಗಳಿದ್ವು. ಅಲ್ಲಿ ಸದನದಲ್ಲಿ ಈಗ ಹೊರಟ್ಟೆಯವರು ಹೇಳಿದರು ಆ ಥರದ ಪದಗಳು ರೆಕಾರ್ಡ್ ಆಗಿಲ್ಲ ಅಂತ. ಕೆಲ ಮಾಧ್ಯಮಗಳ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಅದನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ನವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬಹುದಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಅವಸರ ಮಾಡಿದರು ಅಂತ ಅನ್ನಿಸ್ತಾ ಇದೆ. ರವಿಯವರು ಹೇಳಿರುವಂಥ ವಿಚಾರ ಇದೆ ಅಲ್ವಾ, ಓಕೆ, ಅದು ಖಂಡನೀಯ. ಆದರೆ ಈಗ ಅವ್ರ ಪಕ್ಷದವರು ಮಾತಾಡ್ಕೊಳ್ತಾ ಇದ್ದಾರೆ. ಯಾಕಂತಂದರೆ ಸೇಮ್ ಸಿನಿಮಾ ಶೈಲಿಯಲ್ಲಿ ಸಿನಿಮಾದಲ್ಲಿ ನೋಡ್ತಾ ಇದ್ರು ಎಲ್ಲರೂ ಕೂಡ. ಒಬ್ಬ ಆರೋಪಿನ ಸುತ್ತಾಡಿಸ್ಕೊಂಡು ಆಮೇಲೆ ಕೋರ್ಟಿಗೆ ಕರ್ಕೊಂಡು ಹೋಗೋದು, ಈ ರೀತಿಯಾಗಿ ಕೆಲವು ಹೈಡ್ರಾಮಾಗಳು ನಡೆದ್ವಲ್ಲಿ. ಯಾರದೋ ಕಡೆಯಿಂದ ಫೋನ್ ಬರ್ತಾ ಇತ್ತು, ಜಂಗಲ್ ಕಡೆ ಕರ್ಕೊಂಡು ಹೋಗಿದ್ರಂತೆ, ಕ್ವಾರಿ ಕಡೆ ಸ್ಟಾಪ್ ಮಾಡಿದ್ರಂತೆ, ನೆಟ್ವರ್ಕ್ ಸಿಗೋದ್ರ ಕಡೆ ಸುಮಾರು 300-400 ಕಿಲೋಮೀಟ್ರ್ ಅವ್ರನ್ನ ಸುತ್ತಾಡಿಸಿದ್ದು, ಬೇರೆ ಬೇರೆ ಠಾಣೆ ಕರ್ಕೊಂಡು ಹೋಗಿದ್ದು, ಅವ್ರಿಗೆ ಊಟ ಕೊಡದೇ ಇರೋದು, ಅವ್ರ ಮೇಲೆ ಹಲ್ಲೆ ಆದರೂ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸದೇ ಇರೋದು, ಇವೆಲ್ಲವೂ ಕೂಡ ಯಾಕೆ ಬೇಕಾಗಿತ್ತು ಅಂಥೇಳಿ ಮುಖ್ಯಮಂತ್ರಿಗಳ ಮುಂದೆ ಕೆಲವೊಬ್ಬರು ನಾಯಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇದೇ BJPಯವರಿಗೆ ವರದಾನ ಆಗ್ತಾ ಇದೆ. ಮಾನವ ಹಕ್ಕುಗಳು ಉಲ್ಲಂಘನೆ ಆಗ್ತಾ ಇದೆ. ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕ್ತು. ಹೇಗೆ ನಡೆಸ್ಕೊಂಡಿದ್ದೀರಿ ಅವ್ರನ್ನ ಅಂತೇಳಿ. ಹಾಗಾಗಿ ಸಹಜವಾಗಿ ಈ ಕಾಮನ್ ಮನುಷ್ಯರು ಏನು ಅನ್ಕೋತಾರೆ, ಜನರು, ಅಲ್ಲಪ್ಪ ಅಂತ ಮಾಜಿ ಸಚಿವರು MLCಗೆ ಬಿಟ್ಟಿಲ್ಲ ಇವರು ಪೊಲೀಸರು, ಸರ್ಕಾರದವರು, ಇನ್ನು ನಮ್ಮನ್ನು ಬಿಡ್ತಾರಾ, ನಮ್ಮನ್ನು ಯಾವ ಥರ ಟ್ರೀಟ್ ಮಾಡ್ಬೋದು ಅಂತೇಳಿ ಮಾತಾಡ್ಕೊಳ್ತಿದ್ದಾರೆ.